ಸಬ್ಸ್ಕ್ರೈಬರ್ಸ್ಗೆ ಟ್ರಿಪ್ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ. ತುಂಬಾ ಜನ ನಮ್ಗೆ ಕಲರ್ ಚಾಲೆಂಜ್ ಮಾಡಿ ಅಂತ A to Z ಆ ಟ್ರಿಪ್ ಅಲ್ಲಿ ಏನೇ ಖರ್ಚಾದ್ರೂ ಅದು ನಂದೇ. ಸೊ ಗೈಸ್ ನಾವೀಗ ಶಾಪ್ ಬಂದಿದೀವಿ. ಮಿಸ್ ಮಾಡಬೇಡಿ ಬಿಕಾಸ್ ಯು ಹ್ಯಾವ್ ಅ ಲಕ್ಕಿ ಡ್ರಾ ಕಾಂಟೆಸ್ಟ್ ಗೋಯಿಂಗ್ ಆನ್. ಲುಕ್ ಅಟ್ ಮೈ ಟಿ ಶರ್ಟ್, ಲುಕ್ ಅಟ್ ಮೈ ಟಿ ಶರ್ಟ್, ಲುಕ್ ಅಟ್ ಮೈ ಟಿ ಶರ್ಟ್. ಹೆಂಗ ಹೋದ್ ದೃಷ್ಟಿ ತೆಗಿತಾವ್ರೆ. ಗ್ಯಾಸ್ ಇಲ್ಲ ಅಂದ್ರೆ ಸೌದೆಯಲ್ಲಿ ಮಾಡ್ತಿದ್ದಾರೆ. ನಿಮ್ ವ್ಯೂವರ್ಸ್ ಎಲ್ಲೋದ್ರು ಇರ್ತಾರೆ ನೋಡಿ. ಸೊ ಇವಳು ಚೆನ್ನಾಗಿರೋ ಗಿಫ್ಟ್ಸ್ ಕೊಟ್ಲಾ, ನಾನ್ ಸೊ ಗೈಸ್ ಫೈನಲಿ ನೀವೆಲ್ಲ ಕೇಳ್ದಂಗೆ ವಿ ಆರ್ ರೆಡಿ ಟು ಡೂ ದ ಕಲರ್ ಚಾಲೆಂಜ್ ಅಲ್ಲಿ. ಸೊ ಕಲರ್ಸ್ ಬಂದ್ಬಿಟ್ಟು ವೈಟ್, ರೆಡ್, ಬ್ಲ್ಯಾಕ್, ಮತ್ತೆ ಯೆಲ್ಲೋ, ಪಿಂಕ್, ಗ್ರೀನ್, ಮತ್ತೆ ಇನ್ನೊಂದಿದೆ ಲ್ಯಾವೆಂಡರ್ ಕಲರ್. ಸೊ ಇಷ್ಟು 7 ಕಲರ್ಸ್ ನ ಸೆಲೆಕ್ಟ್ ಮಾಡಿದೀವಿ. ಸೊ ಅವಳು ಒಂದ್ ಹತ್ರಕ್ಕೆ ಹೋಗಿ ಶಾಪಿಂಗ್ ಮಾಡ್ತಾಳೆ, ನಾನೊಂದ್ ಕಡೆಗೆ ಹೋಗಿ ಶಾಪಿಂಗ್ ಮಾಡ್ತೀನಿ. ಸೊ 7 ಕಲರ್ಸ್ ನ ನಾವು ಇಬ್ರು ಒಟ್ಟಿಗೆ ತಗೊಂಡ್ಬರ್ಬೇಕು. ಇಬ್ರು ಒಟ್ಟೊಟ್ಟಿಗೆ ಓಪನ್ ಮಾಡ್ತೀವಿ ಸರ್ಪ್ರೈಸ್ ಆಗಿ. ಸೊ ಹೇಗಿರುತ್ತೆ, ಅವಳು ಯಾವ್ದು ಚಾಯ್ಸ್ ಮಾಡ್ತಾಳೆ, ನಾನೇನು ಚಾಯ್ಸ್ ಮಾಡ್ತೀನಿ ಅಂತ ವೇಟ್ ಅಂಡ್ ಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನೋಡೋಣ ಯಾರ್ದು ಬೆಸ್ಟ್ ಸೆಲೆಕ್ಷನ್ಸು, ಯಾರ್ದು ಚಾಯ್ಸು ಚೆನ್ನಾಗಿದೆ ಅಂತ. ಸೊ ಅದು ಏನೇ ತಗೊಂಡ್ರು ದೊಡ್ಡ ದೊಡ್ಡ ಥಿಂಗ್ಸ್ ಅಂತಾನೆ ಅಲ್ಲ. ಸೊ ಚಿಕ್ಕದ್ ತಗೊಂಡ್ರು ಅದು ನನಗೆ ಯೂಸ್ ಆಗೋಂತ ತಗೊಂಡ್ಬರ್ಬೇಕು. ನಿನಗೆ ಯೂಸ್ ಆಗೋಂತ ತಗೊಂಡ್ಬರೋದಲ್ಲ. ಫಸ್ಟ್ ಏನ್ ಬೇಕಾದ್ರೂ ಗಿಫ್ಟ್ ಕೊಡ್ಬೋದು. ಗಿಫ್ಟ್ ಕೊಡ್ಬೋದು ಹಾಗಂತ ಹೇಳ್ಬಿಟ್ಟು ನನ್ಗೆ ನೀಡ್ ಇಲ್ದಿರ ಗಿಫ್ಟ್ ಕೊಟ್ರೆ ನನ್ಗೆ ವಾಟ್ ಈಸ್ ಯೂಸ್ ಅಲ್ವಾ? ನೀವ್ ಹಿಂಗ್ ಹೇಳ್ತಾ ಇದ್ದೀರಾ ನಾನು ನಿಮಗೆ ನೀಡ್ ಇಲ್ದಿರ ಕೊಡಲ್ಲ ಅಂತ. ನೀಡ್ ಇರೋದನ್ನ ತಗೊಂಬ. ಓಕೆ ಗೈಸ್ ಆಯ್ತು. ಆಕ್ಚುಲಿ ಏನಂದ್ರೆ ಯೂಟ್ಯೂಬ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಯಾಕಂದ್ರೆ ನಮ್ಮಂತ ಬಿಸ್ನೆಸ್ ಆಗಲ್ಲ. ಆರಾಮಾಗಿ ಅದಕ್ಕೆ ಅಂತ ಪೀಸಾಗಿ ಏನೋ ಕೆಲಸ ಇಲ್ದಿರ ಫೋನ್ ಇಟ್ಕೊಂಡು ಮಾಡಿದ್ರೆ ಈಸಿ ಕಟ್ಟಲ್ಲಿ ಮಾಡ್ಬೋದು. ವಾಕ್ಸ್ ಇಟ್ಕೊಂಡು ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಇವರು ಗೈಸ್ ಬಿಸ್ನೆಸ್ ಅಲ್ಲಿ ಅರ್ಧ ಬಿಸಿ ಇರ್ತಾರೆ. ಸೊ ನೀವೇ ಹೇಳಿ ಹೆಂಗೆ ಯಾವಾಗ ನಾವು ಯೂಟ್ಯೂಬ್ ಬ್ಲಾಗ್ಸ್ ಮಾಡ್ಬೇಕು. ಬಟ್ ಎಲ್ಲ ಕಾಮೆಂಟ್ಸ್ ಹಾಕಿರೋದಕ್ಕೆ ಶಾರ್ ಆಗಿ ಕಲರ್ ಚಾಲೆಂಜ್ ಮಾಡಲೇಬೇಕು ಅಂತ ಇವತ್ತು ಪ್ಲಾನ್ ಮಾಡ್ಕೊಂಡ್ವಿ. ಸೊ ಇವ್ರಿಗೆ ರೆಡಿಯಾಗಿ ಬರೋ ಅಷ್ಟೊತ್ತಿಗೆ ಆ ಹುಡ್ಗಿರು ಒಂದ್ ಹೇಳ್ಬೇಕಂದ್ರೆ ನಾನು ನೋಡಿ ಸೀದಾ ಎದ್ದಿ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡ್ಕೊಂಡು ಟಕ್ ನಮಗೆಲ್ಲ ಗೊತ್ತಾಗೋಯ್ತು. ಸೊ ನಾನು ನಿನ್ನೆ ನೈಟೇ ಏರ್ ಕಟ್ಗೆ ಹೋಗಿದ್ದೆ, ಕ್ಲಿಯರ್ ಕಟ್ಟಾಗೆ ಬಾತ್ ಮಾಡಿ ತಗೊಂಡಿದ್ದೆ. ಸೊ ಮತ್ತೆ ಇನ್ನೇನು ಅಂತ ಹೇಳ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ. ಹಿಂಗೆಲ್ಲ ಅಚೀವ್ ಮಾಡ್ತಾರೆ, ಹಿಂಗೆಲ್ಲ ಈ ಅಪಪ್ರಚಾರಗಳು ಕ್ರಿಯೇಟ್ ಮಾಡ್ತಿದ್ದಾರೆ ನಮ್ಮ ಮೇಲೆ. ಸೊ ಅದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಮತ್ತೆ ಮಿರರ್ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಈ ಹುಡ್ಗಿರ್ಗೆ ಹೇಳ್ತೀನಿ ನೋಡಿ, ಆ ಮಿರರ್ ಒಂದಿದ್ರೆ ಸಾಕು. ಯಾಕೆ ಬೇಬ್ ಹಿಂಗ್ ಹೋಗ್ತಿದ್ದೀರಾ? ನಮ್ ಸಂಜಯ್ ನಗರಲ್ಲಂತೂ ನಿಜ ಹೇಳ್ಬೇಕಂದ್ರೆ ರೋಡ್ಸ್ ಎಷ್ಟು ಇದಾಗಲ್ವಾ. ಓ ಶೆಟ್ ನೋಡು, ನೋಡಿ ಇಲ್ಲಿ ಮತ್ತೆ ಲಾಕ್ ಮಾಡಿದಾರೆ. ಹಿಂದೆ ಒಬ್ರು, ಇಲ್ಲಿ ನೋಡು ಹಿಂದೆ, ಲುಕ್ ಅಟ್ ಹಿಯರ್, ಹಿಂದೆ ಒಬ್ರು ಬಂದ್ರು. ಸೊ ಎಷ್ಟು ಸರಿ ಮಾಡ್ತಿದ್ದಾರೆ ಗೊತ್ತಾ. ಓ ಮೈ ಗಾಡ್. ಸೊ ಇನ್ನೊಂದೇನಂದ್ರೆ ನಾವು ಒಂದು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಟ್ರಿಪ್ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ. ಏನಕ್ಕೆ ಅಂತ ಹೇಳಿದ್ರೆ, ಸೊ ನಮಗೆ ಇನ್ಸ್ಟಾಗ್ರಾಮಲ್ಲಿ ಗಿವ್ ಅವೇ ಈ ಥರ ಎಲ್ಲ ಸಿಕ್ಕಾಪಟ್ಟೆ ಫಾಲೋವರ್ಸ್ಗೆ ನಮ್ಮ ಕಡೆಯಿಂದ ಏನಾರ ಕೊಟ್ಟಿದ್ವಿ. ಅದೇ ಥರ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಾವು ಹೆಂಗೋ ಟ್ರಿಪ್ ಹೋಗ್ತಿದ್ದೀವಿ ಈಗ. ಸೊ ನಮ್ಮ ಜೊತೆಗೆ ಯಾರನ್ನ ಇನ್ನೂ ಒಂದಿಬ್ಬರನ್ನ ನಮ್ಮ ಸಬ್ಸ್ಕ್ರೈಬರ್ಸ್ನ ಸೆಲೆಕ್ಟ್ ಮಾಡಿ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. A to Z ಆ ಟ್ರಿಪ್ಪಲ್ಲಿ ಏನೇ ಖರ್ಚಾದ್ರೂ ಅದು ನಂದೇ. How is it? ಗೈಸ್ ನೋಡಿ ಎಂತ ಬಿಗ್ ಆಫರ್ ಕೊಟ್ಟಿದ್ದಾರೆ. ಓನ್ಲಿ ಫಾರ್ ಸಬ್ಸ್ಕ್ರೈಬರ್ಸ್ಗೆ ಮಾತ್ರ. ಸೊ ಒಂದು ಅಟ್ಲೀಸ್ಟ್ ನಮ್ದು ನೋಡು ಸಮ್ ಕಪಲ್. ಓಕೆ ಬೆಟರ್ ಕಪಲ್ನ ಕರ್ಕೊಂಡು ಹೋಗೋಣ. ಸೊ ಗೈಸ್ ನೀವು ಸಬ್ಸ್ಕ್ರೈಬ್ ಮಾಡಿದಾದ್ಮೇಲೆ ನಮ್ದು ಪ್ರತಿಯೊಂದು ವಿಡಿಯೋಗೂ ಕಮೆಂಟ್ ಮಾಡಿ. ಸೊ ಎಲ್ಲಾ ವಿಡಿಯೋಗೂ ಸೊ ಕಮೆಂಟ್ ಮಾಡಿದ್ರೆ ಸೊ ವಿ ವಿಲ್ ಪಿಕ್ ಒನ್ ಆಫ್ ದ ಕಪಲ್ ಅಂಡ್ ವಿ ವಿಲ್ ಟೇಕ್ ಯು ಗೈಸ್ ವಿತ್ ಅಸ್ ಫಾರ್ ದ ಟ್ರಿಪ್. ಸೊ ಏನಂದ್ರೆ ನಮ್ದು ಆಲ್ಮೋಸ್ಟ್ 4 ವಿಡಿಯೋಸ್, ಎಷ್ಟು ವಿಡಿಯೋಸ್ ಹಾಕಿರೋದು ಯೂಟ್ಯೂಬ್ ಅಲ್ಲಿ? 5-6 ವಿಡಿಯೋಸ್ ಆಗಿದೆ. ಮ್ಯಾಕ್ಸ್ ಅಂದ್ರೆ 4-5-6 ವಿಡಿಯೋಸ್ ಅನ್ಕೊಳ್ಳಿ. 6 ವಿಡಿಯೋಸ್ಗೆ ವಿ ಹ್ಯಾವ್ ಆಲ್ಮೋಸ್ಟ್ 11K ಸಬ್ಸ್ಕ್ರೈಬರ್ಸು. ಸೊ ಹಾರ್ಟ್ಫುಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟೆಲ್ಲ ಸಪೋರ್ಟ್ ಮಾಡಿರೋದಕ್ಕೆ ನಮ್ಮ ಕಡೆಯಿಂದ ಇನ್ಮೇಲೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಗಿವ್ ಅವೇಸು ಮತ್ತು ಗಿಫ್ಟ್ಸು ಈ ಥರದ್ದು ಪ್ಲ್ಯಾನ್ ಮಾಡ್ತಾನೆ ಇರ್ತೀವಿ. ಸೊ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡೋದು, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಶಾರ್ ಆಗಿ ವಿಲ್ ಟೇಕ್ ಒಂದು ಕಪಲ್ಗೆ ಟ್ರಿಪ್ ಕರ್ಕೊಂಡು ಹೋಗ್ಬಿಡೋಣ. ಕಪ್ಪಲ್ಲೇ ಅಂತಲ್ಲ, ಇನ್ ಕೇಸ್ ಆ ಕಪಲ್ಸ್ ಇಲ್ಲ ಅಂತ ಹೇಳಿದ್ರು ಯಾರಿಗನ್ನ ಇದ್ರಲ್ಲಿ ತಗೊಂಡು ಫ್ರೆಂಡ್ಸ್ ಆದ್ರೂ ಓಕೆ, ನಾಟ್ ಎನ್ ಇಶ್ಯೂ. ಸೊ ಯಾ ಆರ್ ಫ್ಯಾಮಿಲಿ ಇಸ್ ಆಲ್ಸೋ ಫೈನ್, ರೈಟ್? ಇಲ್ಲ ಅಂದ್ರೆ ಅದನ್ನ ಒಂದು ಅಂಕಲ್ ಆಂಟಿನ ಟ್ರಿಪ್ ಕರ್ಕೊಂಡು ಹೋಗ್ಬಿಡೋಣ.
ಕ್ರೇಜಿ ಇರುತ್ತೆ. ಓಕೆ ಗೈಸ್, ಸ್ಟೇ ಟ್ಯೂನ್ಡ್. ಸೊ ಗೈಸ್, ನಾವೀಗ ಶಾಪಿಗೆ ಬಂದಿದ್ದೀವಿ ಅಂಡ್ ನಾನೀಗ ಇವರಿಗೆ ಲಿಸ್ಟ್ ಹಾಕೊಡ್ತಿದ್ದೀನಿ ಯಾವ್ಯಾವ ಕಲರ್ಸ್ ಅಂತ. ಓಕೆ ಗೈಸ್, So, ಆದ್ರೆ ಟೋಟಲ್ 7 ಕಲರ್ಸ್. ಓಕೆ, ಬ್ಲಾಕ್, ಲ್ಯಾವೆಂಡರ್, ಪಿಂಕ್, ರೆಡ್, ಬ್ಲೂ, ಗ್ರೀನ್, ಯೆಲ್ಲೋ. ಸೊ ಆದ್ರೆ ಒಂದು ಕಂಡೀಷನ್, ಏನು? ಯು ಶುಡ್ ಪರ್ಚೇಸ್ ವಿತ್ ಯುವರ್ ಮನಿ, ನಾಟ್ ವಿತ್ ಮೈ ಮನಿ. ಯು ಗೈಸ್, ನೀವೇ ನೋಡಿದ್ರಿ ಆಗ್ಲೇ. ಸೊ ಡೈಲಾಗ್ ಯುವರ್ ಮನಿ ಇಸ್ ಮೈ ಮನಿ, ಮೈ ಮನಿ ಇಸ್ ಯುವರ್ ಮನಿ ಅಂತ. ನೋ, ಡ್ಯಾಶ್ ಬೋರ್ಡ್ ಅಲ್ಲಿ ಐ ಹ್ಯಾವ್ ಕೆಪ್ಟ್ ಮೈ ಮನಿ, ಇ ಟುಕ್ ಮೈ ಮನಿ, ನೌ ಗಿವ್ ಮಿ ಮೈ ಮನಿ. ಓಕೆ, ಈಗ ನೋಡಿ, ಈಗ ಗಿಫ್ಟ್ಸ್ ಅವ್ರು 7 ಗಿಫ್ಟ್ಸ್ ತಗೊಂಡ್ಬರ್ತಾರೆ, ನಾನು 7 ಗಿಫ್ಟ್ಸ್ ತಗೊಂಡ್ಬರ್ತೀನಿ. ಸೊ ಯಾರ್ದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಯು ಗೈಸ್ ಓನ್ಲಿ ಕಮೆಂಟ್. ಓಕೆ, ಅದ್ ಬೆಸ್ಟ್. ಕೂಪನ್ ಕಾರ್ಡ್ಸ್ ಪ್ರೊವೈಡ್ ಮಾಡ್ತಾ ಇದೀವಿ ನಮ್ಮ ಸಂಜಯ್ ನಗರ. ನಿಮ್ಮ ಹೆಸರು, ಇಲ್ಲಿ ನಿಮ್ ನಂಬರ್. So they have a chance to win a fridge, washing machine, TV or a phone. So yeah, so guys, this is the actual coupon. So ನೀವೇನಾದ್ರೂ ಅರುಣ್ ಶಾಪಿಗೆ ಬಂದ್ರೆ ಈ ಕೂಪನ್ ನ ತಗೊಂಡು ನಿಮ್ ನೇಮು ಮತ್ತೆ ಕಾಂಟ್ಯಾಕ್ಟ್ ನಂಬರ್ ನ ಎಂಟರ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ, ಬಿಕಾಸ್ ಯು ಹ್ಯಾವ್ ಅ ಲಕ್ಕಿ ಡ್ರಾ ಕಾಂಟೆಕ್ಸ್ಟ್ ಗೋಯಿಂಗ್ ಆನ್. ನಾನು ಆಕ್ಚುಲಿ ಓಡ್ತಿದ್ದೀನಿ, ಸೊ ನಾನು ಒಬ್ಳೆ ಓಡ್ತಿದ್ದೀನಿ. ಸೊ ಬಿಫೋರ್ ಐ ಗೋ, ಸೊ ವಾಟ್ ಐಮ್ ಪ್ಲಾನಿಂಗ್ ಇಸ್ ಹೆಂಗೋ ಇವ್ರದೇ ಶಾಪು. ಇವ್ರ ಶಾಪಲ್ಲಿ ಕಲರ್ ಯಾವ ಕಲರ್ ಬೇಕೋ ಎಲ್ಲ ಕಲರ್ ಶರ್ಟ್ಗಳು ಅವೈಲೇಬಲ್ ಇದೆ. ಸೊ ಇದರಲ್ಲೇ ಒಂದು ಎತ್ಕೊಂಡ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಬಿಕಾಸ್ ಈ ಕೆನಾಟ್ ಆರ್ಗ್ಯೂ ಆನ್ ದ್ಯಾಟ್ ಆಲ್ಸೋ. ಸೊ ಆಬ್ವಿಯಸ್ಲಿ ಚೆನ್ನಾಗೇ ಇರುತ್ತೆ, ಅವ್ರಿಗೆ ಇಷ್ಟನೇ ಆಗಬೇಕು, ಬಿಕಾಸ್ ಇದು ಅವ್ರ ಅಂಗಡಿ ಶರ್ಟ್. ವಾಟ್ಸ್ ಗೈಸ್ ನೋಡಿ, ಕಲರ್ ಚಾಲೆಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಶಾಪಲ್ಲಿ ಬಿಸಿ ಆಗ್ಬಿಟ್ರು ಇವರು. ಇಲ್ಲೊಂದು ಬ್ಲೂ ಶರ್ಟ್ ಇದೆ. ಐ ಡೋಂಟ್ ನೀಡ್ ಚಾಟ್ GPT, ಮೈ ಗರ್ಲ್ ಫ್ರೆಂಡ್ knows everything, certified adda addict. See guys, so there is something about me and idu ivrde shirt. So it tells my girlfriend knows everything. So this is my blue color choice. So guys, shopping ಮುಗಿಸ್ಕೊಂಡು ಬಂದೆ. ಈಗ ಆಲ್ಮೋಸ್ಟ್ ಅರ್ಧ ಶಾಪಿಂಗ್ ಆಗಿದೆ ಅಂಡ್ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ. ಇವ್ರಿಗೆ ಬರಕ್ಕೆ ಹೇಳಿದೆ, ಇನ್ನು ಓಕೆ ಬಂತು. ಸೊ ಈಸ್ ಯೋರ್ ಬೇಬ್, ಮುಗೀತಾ ಶಾಪಿಂಗು? ನಾನು ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ನೀನ್ ಮುಗಿತಾ? ಖಾಲಿ ಕೈಲಿದ್ಯಾ? ಇಲ್ಲ ಬೇಬ್, ಅರ್ಧ ಮುಗ್ದಿದೆ, ಅಲ್ಲಿ ಇಟ್ಟಿದ್ದೀನಿ ಶಾಪ್. ಏನ್ ಅಂಗಡಿ ಕಳ್ಸಿದ್ದು? ಇನ್ನು ನೈಟ್ ವರ್ಗು ಗೈಸ್ ಇವಾಗ ಏನು ಗೊತ್ತಾ, ನನ್ಗಾದ್ರೆ ವರ್ಕ್ಸ್ ಇದೆ. ಇವಳಿಗೆ ಹಂಗ್ ಶಾಪ್ ಹತ್ರ ಬಿಟ್ಟೆ, ನಮ್ ಶಾಪ್ ಅಲ್ಲಿ ಏನೇನೋ ಪರ್ಚೇಸ್ ಮಾಡ್ತಿದ್ಲು. ಅಲ್ಲಿಂದ ಮಾಡಿಲ್ಲ ನಮ್ ಶಾಪ್ ಅಲ್ಲಿ ಪಕ್ಕ ಇಲ್ಲ. ಸೊ ಏನೋ ತಗೊಂತಿದ್ಲು, ಮತ್ತೆ ಅಲ್ಲಿಂದ ಹೊಟ್ಟಿದ್ದು 1 hour ಆಗಿಲ್ಲ ಬೇಬ್. ನೀನು ಹೋಗಿ 1.5 hour ಆಯ್ತು. ಗೈಸ್ ಹೊಟ್ಟೆ ಹಸಿತೈತು. ಹೊಟ್ಟೆ ಹಸಿದ್ರೆ ಏನ್ ಹೇಳಿ, ನಿಮ್ಮನ್ ಬಿಟ್ಟು ಹೋಗಿ ಊಟ ಮಾಡ್ಬೇಕಿತ್ತ ನಾನು? ಹೇಳಿ ನೋಡಿ ಗೈಸ್, ಹೋಗ್ ಬರೋಷ್ಟ್ರಲ್ಲಿ ಶರ್ಟ್ ಬೇರೆ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಶಾಪ್ಸ್ ಹೋಗ್ತಾ ಇರ್ತೀನಿ ಅಲ್ಲ ಬೇಬ್, ಅಲ್ಲಿ ವಿಡಿಯೋ ಮಾಡೋದಕ್ಕೆ ಈಗ ಒಂದ್ 4 ಶರ್ಟ್ ಹಾಕ್ತಾರೆ ಗೈಸ್. ಸೊ ಏನಿಲ್ಲ, ಬಟ್ಟೆ ಅಂಗಡಿ ಇದ್ರೆ ಇದೆ ಅಡ್ವಾಂಟೇಜ್. ನಾನೊಂದು ವಿಮೆನ್ಸ್ ಮಾಡ್ಬೇಕು ಅನ್ಕೊಂತ ಇದೀನಿ. ಸೊ ನೀನು ಸ್ಯಾರೀಸ್ ಹಾಕೋಬಹುದು ಅಂತ. ನಾನು ಒಂದ್ ದಿನಕ್ಕೆ ಒಂದ್ 4 ಜೊತೆ ಆಗ್ಬೋದಲ್ವಾ? ಹೌದು, ಅದಂತೂ ಬೆಸ್ಟ್. ನಾನಷ್ಟೇ. ಏನಕ್ಕೆ ಅಂದ್ರೆ ಇನ್ನೊಂದು ಪ್ಲಸ್ ಪಾಯಿಂಟ್ ಇದೆ ಬೇಬ್ ಇಲ್ಲಿ. ನಾನು ಶರ್ಟ್ಸ್ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ವೆರೈಟಿ ಇವಾಗ ಇದು ಹೊಸ ಮಾಡೆಲ್ ಬಂದಿದೆ, ಜಸ್ಟ್ 350 rupees ಕೊಡ್ತಿದ್ದೀನಿ. ಸೊ ಹೆಂಗಿದೆ ಅಂತ ಗೊತ್ತಾಗ್ಬೇಕು ತಾನೆ, ನಾವು ಡೆಫ್ ಆಗಿ ಸೇಲ್ ಮಾಡೋಕ್ಕಾಗಲ್ಲ. ಸೊ ಕಂಫರ್ಟಬಲ್ ಆಗಿ ಇವತ್ತು ವೇರ್ ಮಾಡಿದ್ರೆ ಗೊತ್ತಾಗುತ್ತೆ, ಮತ್ತೆ ರಿಪೀಟ್ ಆರ್ಡರ್ ಮಾಡ್ಬೋದು ಅಂತ ಅಷ್ಟೇ. ಲುಕ್ ಅಟ್ ಮೈ ಟಿ ಶರ್ಟ್ ಹೆಂಗೆ. ಸೊ ಒಂದು ಖುಷಿ ಆಗೋದೇನಂದ್ರೆ, ನಮ್ಮ ಏರಿಯಾಲಿ ಈ ಸಂಜಯ್ ನಗರಲ್ಲಿ ಎಲ್ಲೇ ಓಡಾಡಿದ್ರು ನಮ್ಮ ಟಿ ಶರ್ಟ್ಸು ನಮ್ಮ ಶರ್ಟ್ಸು ಕಾಣಿಸ್ತಾ ಇರುತ್ತೆ. ಅದೊಂಥರ ಖುಷಿ ಇರುತ್ತೆ. ಸೊ ಮತ್ತೆ ಮೊನ್ನೆ ಒಂದಿನ ಎಲ್ಲೋ ಹೋಗಿದ್ವಿ, ಅಜ್ಜಿ ಏನ್ ಮಾಡ್ತಿದ್ದಾರೆ, ಏನೋ ಟೀ ಶಾಪ್ ಇಟ್ಟಿರ್ಬೇಕಾದ್ರೆ ಸೇಲ್ ಮಾಡಕ್ಕೆ ನಮ್ ಕವರ್ಸ್ ಇಟ್ಕೊಂಡಿದ್ವಿ. ನಾವೇನ್ ಮಾಡಿದ್ವಿ, ಅಮೂಲ್ಯ ಹೋಗ್ಬಿಟ್ಟು ಈ ಕವರ್ ಕೊಡಿ ಅಂದ್ರೆ ಆಂಟಿ ಏನ್ ಹೇಳಿದ್ರು, ಇಲ್ಲ ಕೊಡಲ್ಲ ಅಂತ. ಸೊ ಅದು ಕವರ್ ಗೇಜ್ ಇದೆಯಮ್ಮ, ನನ್ನ ಹತ್ರ ಇರೋದು ಒಂದೇ ಅಂತ ಹೇಳಿದ್ರು. ಸೊ ಇವಾಗ ನೋಡಿ, ಬಟ್ಟೆ ಅಷ್ಟೇ ಅಲ್ಲ, ಕ್ವಾಲಿಟಿ ಕವರ್ ಕೂಡ ಕ್ವಾಲಿಟಿ ಕವರ್ ಕೊಡ್ತಿದ್ದಾರೆ ಇವರು. ಸೊ ಇವಾಗ ಬ್ಯಾಗ್ಸ್ ಮಾಡಿಸ್ತಾ ಇದೀನಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವ್ರದ್ದು ಫೇವ್ರೆಟ್ ನಾಡ ರುಚಿಗೆ ಬಂದಿದ್ದೀವಿ. ಸೊ ಇವ್ರಿಗೆ ಇಲ್ಲಿ ನಾನ್ ವೆಜ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಏನಣ್ಣ ಆಚೆ ಮಾಡ್ತಾ ಇರೋದು? ಇವ್ರು ನಾನ್ ವೆಜ್ ಸ್ಪೆಷಲ್. ಗ್ಯಾಸ್ ಇಲ್ಲ ಅಂದ್ರೆ ಸೌದೆಯಲ್ಲಿ ಮಾಡ್ತಿದ್ದಾರೆ. ಇವಾಗ ಏನು ರೆಡಿ ಇಲ್ವಾ? ಹಾಫ್ ಅನ್ ಅವರ್. ಸೊ ಗ್ಯಾಸ್ ಪ್ರಾಬ್ಲಮ್ ಇಲ್ಲಿ. ಇವ್ರು ಹೇಳ್ದಂಗೆ ನಾನ್ ವೆಜ್ ಇಲ್ಲ, ವೆಜ್ಜೇ ನಂದಿನಿಗೆ ಹೋಗೋಣ. ನಂದಿನಿ ಡಿಲಕ್ಸ್ ಇದೆ ಅಲ್ಲಿ, ವೆಜ್ಜು ನಾನ್ ವೆಜ್ಜು ಸಿಗುತ್ತೆ ತಾನೇ? ಪಕ್ಕ. ಓಕೆ, ಅವರು ಓಲ್ಡ್ ಟ್ರೆಡಿಷನ್ ಸೌದೆ ಒಲೆಯಲ್ಲಿ ಮಾಡ್ತಿದ್ದಾರಲ್ಲ.
ಸೊ ನೀನು ಮಾಡ್ತೀಯಾ ಮನೇಲಿ? ಹೌದು, ನಮ್ಮ ಫ್ಲ್ಯಾಟಲ್ಲಿ ಏನು ಇದಿಲ್ಲ ಅಲ್ಲ? ಏನು? ಅವ್ರು ಯಾರೋ ನಮ್ಮ ವ್ಯೂವರ್ಸ್ ನೋಡ್ತಿದ್ದಾರೆ. ನಿಮ್ಮ ವ್ಯೂವರ್ಸ್ ಎಲ್ಲೋದ್ರೂ ಇರ್ತಾರೆ, ನಡೀರಿ. ಮದುವೆ ಆದಮೇಲೇನು ಹೋಟೆಲ್ಸ್ ಅಂತೂ ಮಿಸ್ ಆಗಿಲ್ಲ. ಸೊ ಗೈಸ್ ಬೆಳಿಗ್ಗೆ ಪುಲಾವ್ ಮಾಡಿದೆ, ಬಾಕ್ಸ್ಗೆ ಹಾಕ್ಕೊತೀನಿ ಅಂದರೆ ಯಪ್ಪ ಪಲಾವ್ನ ಆ ತರಕಾರಿ ಕಟ್ ಮಾಡಿ. ಹಾಯ್ ಸರ್, ಚೆನ್ನಾಗಿದ್ದೀರಾ? ನಾನ್ ವೆಜ್ ಏನಿದೆ ಚೆನ್ನಾಗಿರ್ಬೇಕು ಟೇಸ್ಟಿಯಾಗೆ. ನೋಡಿ ಫುಲ್ ಫ್ರೈ ಆ್ಯಂಡ್ ಲುಕ್ ಅಟ್ ಹಿಯರ್. ಕ್ಲಿಯರ್ ಏನಿದೆ ಇದೆಲ್ಲ ವೇಸ್ಟ್ ನೋಡಿ ಎಷ್ಟು ಮಾಡಿದ್ದಾರೆ. ನಾನು ನೋಡಿ ಎಷ್ಟು ಕ್ಲೀನಾಗಿದೆ. ದಿಸ್ ಈಸ್ ಹೌ ಯು ಈಟ್. ಬರೋಂಗಿಲ್ಲ. ಸೊ ಗೈಸ್ ಇವರು ಚುಂಬಕ್ಕೆ ಹೋಗ್ತಿದ್ದಾರೆ, ನಾನು ಬರೋಂಗಿಲ್ಲ ಕಾರಲ್ಲಿ ಕೂತ್ಕೊ ಮಾಡು ಅಂತ ಹೇಳ್ತಿದ್ದಾರೆ. ಸೊ ಏನು ತೊಗೊಂಬರ್ತೀರಾ ಬೇಬ್? ಬಾಯಲ್ಲಿ ಹೇಳ್ತೀನಿ. ಸೊ ನೋಡಿ ಗೈಸ್ ನನ್ನ ಕರ್ಕೊಂಡು ಹೋಗ್ತಿಲ್ಲ. ಸೊ ಈಗ ಇವಳ ಇಲ್ಲೇ ಬಿಟ್ಟು ನಾನು ಸ್ವಲ್ಪ ಈ ಕಲರ್ಸ್ ಶಾಪಿಂಗ್ ಮಾಡೋಣ ಅಂತ ಬಂದೆ. ಹೆಂಗೋ ಊಟ ಆಯಿತು, ಸೊ ಫ್ರೀ ಟೈಮ್ ಲೆಟ್ ಸಿ ಹೆಂಗೆ ಸಿಗುತ್ತೆ ಇಲ್ಲಿ ಅಂತ. ಸೊ ಇಲ್ಲೆಲ್ಲ ಬ್ಯಾಗ್ಸ್ ಇದೆ. ಬ್ಯಾಗ್ಸ್ ಅವಳಿಗೆ ಇಷ್ಟ ಆಗುತ್ತಾ ಇಲ್ವಾ? ಪಿಲ್ಲೋಸ್ ತೊಗೊಂಬೋದು, ಹಿಂಗೋ ಇಬ್ಬರಿಗೂ ಯೂಸ್ ಆಗುತ್ತೆ. ಯೆಲ್ಲೋ ಕಲರ್ ಇತ್ತು, ಇದು ತೊಗೋಣ. ಏನು ಪ್ರೈಸ್ ಇದು? 2000 ಆಲ್ಮೋಸ್ಟು. ಇದಂತೂ ಬೇಡ. ಸೊ ವಾಚಸ್ ಅಂತೂ ಮೊನ್ನೆನೇ ನಾವು ನಮಗೆ ಗಿಫ್ಟ್ ಬಂದಿದೆ, ಒಂದು 80,000 ರುಪೀಸ್ದು. ಸುಮ್ಮನೆ ತಗೊಂಡು ವೇಸ್ಟು. ಸೊ ಆ್ಯಕ್ಚುಲಿ ಯೂಸ್ಫುಲ್ ಆಗಿರೋದು ಏನನ್ನ ಬೇಕು, ಸರ್ಚಿಂಗ್ ಸಿಕ್ತಿಲ್ಲ. ಸ್ಟ್ರಗಲ್ ಆಗ್ತಾಳ ಗೊತ್ತಿಲ್ಲ. ಅಲ್ಲಿ ಕುತ್ಕೊಂಡು ನಗ್ತಾ ಇರಬೇಕು. ಬಟ್ ಇಲ್ಲಿ ಕ್ಯೂಟ್ ಥಿಂಗ್ಸ್ ಸಖತ್ತಾಗಿದೆ. ಇದೆಲ್ಲ ಆ್ಯಕ್ಚುಲಿ ಹ್ಯಾಂಡ್ ಮೇಡು. ನಾನು ಬೇರೆ ಫುಲ್ ಬಿಲ್ಡಪ್ ಬೇರೆ ಕೊಟ್ಟು ಬಂದೆ. ಇಲ್ಲಿ ಅಂತೂ ಚಿಕ್ಕ ಥಿಂಗ್ಸ್ಗೂ ನೆಕ್ಸ್ಟ್ ಲೆವೆಲ್ ಪ್ರೈಸಸ್ ಇದೆ. ಪ್ರೈಸಸ್ಗಿನ್ನ ದೀಪತ್ ಅನಿಸಿಲ್ಲ. ಸೊ ಇಲ್ಲಿ ಫೋಟೋ ಫ್ರೇಮ್ ಅಂತೂ ಸಕ್ಕತ್ತಾಗಿತ್ತು, ಕ್ಯೂಟ್ ಆಗಿತ್ತು. ಸೊ ಇನ್ನೊಂದಂದರೆ ಫ್ರಿಜ್ಜಿಗೆ ಮ್ಯಾಗ್ನೆಟಿಂಗ್ ಮಾಡ್ಬೋದು. ಆ್ಯಕ್ಚುಲಿ ಇದು ಬಾತ್ ಅನಿಸ್ತು. ಸೊ ಬ್ಲ್ಯಾಕ್ ಕಲರು. ಸೊ ಈ ಫ್ರೇಮ್ ಮಾತ್ರ ಕಲರ್ಫುಲ್ ಆಗಿದೆ. ಸೊ ಆ್ಯಕ್ಚುಲಿ ಈ ಥರ ಬರುತ್ತೆ ಅದು. ಸೊ ಸ್ಟ್ಯಾಂಡು ಮಾಡ್ಬೋದು, ಇಲ್ಲ ಮ್ಯಾಗ್ನೆಟಿಗಾಗಿ ಮಾಡ್ಬೋದು. ಸೊ ಇದರಲ್ಲಿ ಇಷ್ಟ ಆಯಿತು ಫೋಟೋ ಫ್ರೇಮ್ಗೆ. ಇದೊಂದು ಪರ್ಚೇಸ್ ಮಾಡಿ. ಪ್ಯಾಕರು. ಸೊ ಬೇಬ್ ಚುಮ್ಮಕಲ್ಲಿ ಏನು ತಗೊಂಡ್ರಿ? ಹಬ್ಬಾ ಅಲ್ಲಿ ಕ್ಯೂಟ್ ಆಗಿದೆ ಅಂತ. ಏನು ಗೊತ್ತಾ, ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಕ್ಯೂಟ್ ಇದೆ ಆಯಿತಾ. ಬಿಸ್ನೆಸ್ ಅಂದರೆ ಇದು. ನಾನು ನೆಕ್ಸ್ಟು ಈ ಆಫರ್ಗಳೆಲ್ಲ ಬಿಟ್ಟು ಈ ಯಾವುದೋ ಒಂದು ಅರ್ಧ ಆಗ್ಬಿಟ್ಟು ಶರ್ಟ್ಸ್ನ ಅದನ್ನು ಒಂದು ಶೋ ಮಾಡಿಬಿಟ್ಟು ಒಳ್ಳೆ ಶೋರೂಮ್ ಮಾಡಿಬಿಟ್ಟು ಆಫರ್ ಮಾಡಿ ಲೈಕ್ ಅದನ್ನು 1000 ಒಂದು 100 ರೂಪಾಯಿ ಇರೋದನ್ನು ಒಂದು 10,000 ಅಂತ ಹೇಳ್ಬಿಟ್ರೆ ಅವಾಗ ಬಿಸ್ನೆಸ್ ಆಗುತ್ತೆ. ಬಟ್ ಸಿಕ್ಕಾಪಟ್ಟೆ ಕ್ಯೂಟ್ ಥಿಂಗ್ಸು. ಸೊ ಅಷ್ಟು ವರ್ತ್ ಅನ್ಸಲ್ಲ. ನಾನು ಚಿಕ್ಕದಾಗೆ ಒಂದು 2 ಥಿಂಗ್ಸ್ ತೊಗೊಂಡೆ ಅಷ್ಟೇ. ಬಟ್ ಸಿಕ್ಕಾಪಟ್ಟೆ ಟೂ ಎಕ್ಸ್ಪೆನ್ಸಿವ್. ಸೊ ಏನಂದರೆ ಚಿಕ್ಕ ಕ್ಯಾಂಡಲ್ಸು ಮತ್ತು ಅದು ಫ್ರಿಜ್ಜಿಗೆ ಒಂದು ಹ್ಯಾಂಗ್ ಮಾಡೋದನ್ನು ತೊಗೊಂಡ. ಸೊ ಅದ್ರ ಕಾಸ್ಟ್ ಅರೌಂಡು ನೀವೇ ಗೆಸ್ ಮಾಡಲ್ಲ, 1290 ಚಿಕ್ಕದು. ಸೊ ಅದಕ್ಕೆ ಈಗ ಮಿನೀಸ್ ಹೋಗಿ ಬಂದೆ. ಸೊ ನೋಡೋಣ ಏನು ಇದು ಮಾಡ್ತಾರೆ ಅಂತ. ಅವ್ರು ಪರ್ಚೇಸ್ ಮಾಡಿ ಮತ್ತೆ ನಾನು ಪರ್ಚೇಸ್ ಮಾಡ್ತೀನಿ. ಬಟ್ ಇನ್ನೊಂದೇನು ಗೊತ್ತಾ ಗೈಸ್, ಅವಳೇನು ತೊಗೊಂಡಿದ್ದಾಳೆ ನನಗೆ ಗೊತ್ತಿಲ್ಲ, ನಾನೇನು ತೊಗೊಂಡಿದ್ದೀನಿ ಅವಳಿಗೆ ಗೊತ್ತಿಲ್ಲ. ಸೊ ಅದು ಕೀ ಚೈನ್ ಅಂತ ಹೇಳಿದ್ರಲ್ಲ, ಕೀ ಚೈನ್ ತೊಗೊಂಡಿಲ್ಲ ನಾನು. ವಿಡಿಯೋಲಿ ಸುಮ್ಮನೆ ತೋರಿಸಿದ್ದೀನಿ. ಹೇಗಿದ್ರೂ ವಿಡಿಯೋ ಎಡಿಟ್ ಮಾಡಿದಾಗ ನೋಡ್ತಾಳೆ ಅಂತ ಐ ಟುಕ್ ಸಮಥಿಂಗ್ ಎಲ್ಸ್. ಸೊ ಅದು ರಿವೀಲ್ ಮಾಡಿದಾಗ ಮಾತ್ರ ನಿಮಗೆ ಶೋ ಮಾಡ್ತೀನಿ. ಸೊ ವಾಟ್ ಯು ಟೇಕಿಂಗ್? ಇವಳಂತೂ ಹೇಳೋದೇ ಇಲ್ಲ ಈಗ. ಫುಲ್ ಸೀಕ್ರೆಟ್ ಬೇಬ್. ಗೈಸ್ ಲುಕ್ ವಾಟ್ ಐ ಫೌಂಡ್. ಸೊ ಆ್ಯಕ್ಚುಲಿ ಯಾರು ನೋಡಿದ್ದನ್ನ ಸಿಕ್ಕಾಪಟ್ಟೆ ಹುಡುಕ್ತಿದ್ರು. ಸೊ ಇವ್ರು ಹರಿಯರ್ ಕಾರಲ್ಲಿದೆ ಫೋನ್ ಹೋಲ್ಡರು, ಫಾರ್ಚುನರಲ್ಲಿ ಇಲ್ಲ. ಆ್ಯಂಡ್ ಸರ್ ಇದು ಮ್ಯಾಗ್ನೆಟಿಕ್ ಬರುತ್ತಾ? ನೋ ರೈಟ್. ಸೊ ದಿಸ್ ನಾಟ್ ಮ್ಯಾಗ್ನೆಟಿಕ್ ಬಟ್ ಸ್ಟಿಲ್ ಇಟ್ಸ್ ಕ್ಯೂಟ್. ಸೊ ಐ ಆಮ್ ಪ್ಲಾನಿಂಗ್ ಟು ಬೈ ದಿಸ್ ಗೈಸ್. ಸೊ ಇದು ಬ್ಲ್ಯಾಕ್ ಇದೆ ಅಲ್ವಾ, ಸೊ ಬ್ಲ್ಯಾಕ್ ಆಗುತ್ತೆ ಅನಿಸುತ್ತೆ. ಆ್ಯಂಡ್ ಲ್ಯಾವೆಂಡರ್ he wanted pen, so I'm planning to buy pen. ಸೊ ಒಂದೇನಂತೆ ಈ ಲ್ಯಾವೆಂಡರ್ ಕಲರ್ ಅಂತೂ ರೇರಾಗಿ ಸಿಗುತ್ತೆ. ಸೊ ಅದಕ್ಕೆ ಇದೊಂದು ತೊಗೋಣ ಅಂತ. ಸೊ ಆ್ಯಕ್ಚುಲಿ ಮಾಸ್ಕ್ ತೊಗೋಣ ಅಂತ. ಹೆಂಗಿದ್ರು ಪಿಂಕ್ ತೊಗೊಂಡಿಲ್ಲ, ವಿಟಮಿನ್ ಮಾಸ್ಕ್.
ಸೊ ಇದೆಲ್ಲ ಯೂಸ್ ಮಾಡ್ತಾಳೆ ಅವಳು. ಗೈಸ್ ನೋಡಿ ಏನೇನೋ ಹುಡುಕ್ತಿದ್ದಾರೆ, ಬಟ್ ಏನು ತೊಗೊಂಡಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ. ಈಸ್ ನಾಟ್ ಶೋಯಿಂಗ್ ಮೀ. ಓಕೆ, ಯು ಪರ್ಚೇಸ್. ಅಲ್ಟಿಮೇಟ್ಲಿ ನನಗೆ ತೋರಿಸ್ಲೇಬೇಕಲ್ಲ, ನೆವರ್. ಅಲ್ಲಿ ತೋರಿಸ್ಬೇಕಲ್ಲ ಫೈನಲಾಗಿ. ನಾಳೆ ತೋರಿಸ್ತೀನಿ. ಪರ್ಫ್ಯೂಮ್ಸ್ ಎಲ್ಲ ತುಂಬ ಇದೆ, ಡೋಂಟ್ ಬೈ ಪರ್ಫ್ಯೂಮ್. ನೀನು ಹೇಳೋಂಗಿಲ್ಲ, ನಂಗೆ ಇಷ್ಟ ಬಂದಿದ್ದು ತೊಗೊತೀನಿ. ಓ ಶರ್ಟ್ ಇವಾಗ ಬೀಳ್ತಿತ್ತು ಕೆಳಗಡೆ. So guys, I am almost done with the shopping. ಸೊ ಇವರು ಇಲ್ಲೇ ಕಾರಲ್ಲೇ ವೆಯ್ಟ್ ಮಾಡಿಸ್ತಿದ್ದೆ ನಾನು, ಬಿಕಾಸ್ ನಂದು ಶಾಪಿಂಗ್ ಲೇಟ್ ಆಯಿತು. ನಂದು ಶಾಪಿಂಗ್ ಆಯಿತು, ನಿಮ್ಮದು? ನಂದು ಮಿನಿ ಸೋಲೆ ಆಯಿತು, ನಂದು ನೀನು ನೋಡೋಂಗೆ ಇಲ್ಲ, ಮುಟ್ಟೋಂಗೂ ಇಲ್ಲ. ಆಯಿತು. ಹೆಂಗೆ ಹೋದ್ ದೃಷ್ಟಿ ತೆಗಿತಾವ್ರೆ. ಸೊ ಇವತ್ತು ಕಲರ್ ಚಾಲೆಂಜ್ ಇರೋದ್ರಿಂದ ಇವಾಗ ರಿವೀಲ್ ಮಾಡೋಣ ಅಂದ್ಕೊಂಡ್ವಿ. ನಮ್ಮಮ್ಮ ಅಷ್ಟೊತ್ತಿಗೆ ಶುಕ್ರವಾರ ಅಷ್ಟು ದೃಷ್ಟಿ ತೆಗಿತೀನಿ ಅಂದರು. ಸೊ ಹಿಂಗೆ ಏನೇನೋ ಮಾಡಿ ತೆಗಿತಾರೆ. ಸೊ ಅದು ಫುಲ್ ಇರ್ಕೊಂಬಿಟ್ರೆ ದೃಷ್ಟಿ ಆಗಿದೆ ಅಂತ. ದೃಷ್ಟಿ ಆಗಿದೆಯಮ್ಮ? ಇನ್ನು ಎಲ್ಕೊಂತ ಇದ್ದಾರೆ. ಇದು ಸಾಟ್ ಆಗಿಲ್ಲ, ಸ್ಟ್ರೈಟ್ ಆಗಿಲ್ಲ. ನೋಡಿ ನೀರೆಲ್ಲ ಹೋಯ್ತಲ್ಲ. ನೀರಲ್ಲಿದೆ ಅಲ್ಲಿ ನೋಡು. ಸೊ ದೃಷ್ಟಿ ಈ ಥರ ತೆಗಿಯೋದು. ಅದಕ್ಕೆ ಏನೇನೋ ಯೂಸ್ ಮಾಡ್ತಾರೆ, ಮೆಣಸಿನ್ಕಾಯಿ, ಉಪ್ಪು, ಸಾಸಿವೆ ಮತ್ತು ಇನ್ನೇನಮ್ಮ ಮೆಣಸಿನ್ಕಾಯಿ. ನಾನು ಅದನ್ನು ಹೇಳ್ದೆ, ಇವಳಿಗೆ ಏನೋ ಗೊತ್ತಿರೋ ಮೆಣಸಿನ್ಕಾಯಿ ಅಂತ. ಪೇಪರ್, ಬೆಂಕಿ, ಉಪ್ಪು ಅಷ್ಟೇಲ್ಲಮ್ಮ? ಹೋಯ್ತು ಅಂತ ಹೋಗ್ಬೇಕಂತ ಈಗ. ಓ ಫೈನಲಿ ಇಬ್ರು ಪರ್ಚೇಸು ಮುಗೀತು. ಸೊ ನೋಡೋಣ, ಫಸ್ಟ್ ಕಲರ್ ವಾಟ್ ಯು ಟೆಲ್. ಫಸ್ಟ್ ಕಲರ್ ಹೇಳ್ತೀನಿ ರೀ. ಫಸ್ಟ್ ಗೈಸ್ ಆರ್ ಫೇವ್ರೆಟ್ ಕಲರ್ ವಿಚ್ ಇಸ್ ದಟ್? ಸೊ ನಿನ್ನ ಫೇವ್ರೆಟ್ ಕಲರೇ ಓಪನ್ ಮಾಡೋಣ, ರೆಡ್. ಓಕೆ, ಇಸ್ ದಟ್ ಫೈನ್ ಅಲ್ವಾ? ರೆಡ್ ಕಿಟ್ ಕ್ಯಾಟ್ ಚಾಕ್ಲೇಟ್, ಯೋರ್ ಫೇವ್ರೆಟ್ ಆಕ್ಚುಲಿ. ನಿಮಗೆ ಮಕ್ಕು ಕೊಟ್ಬಿಡ್ತೀನಿ. ಇನ್ನೇನು ತೆಗಿತಾಳೆ ಅನ್ನೋ ರೇಂಜಲ್ಲಿ ಇದ್ದೆ. ಗೈಸ್ ಬ್ಯಾಗ್ ಕೂಡ ಇದು ರೆಡ್. ವೇಟ್, ಇದು ಸರ್ಪ್ರೈಸ್, ಇದು ಟ್ವಿಸ್ಟ್ ನೋಡಿ. ಈಗ ಇವರು ಅದನ್ನೇ ತಾನೇ ತಗೊಂಡ್ಬಂದಿರೋ. ಓಕೆ, ರೆಡ್. ಆದರೆ ನಾನು ಇನ್ನು ಸ್ವಲ್ಪ ಡಿಫ್ರೆಂಟಾಗಿ ತಂದಿದ್ದೀನಿ. ಒಂದು ಆರ್ಟಿಕಲ್ ಫಾರ್ ಸೀಟ್. ಸೊ ಯೂಸ್ ಮಾಡೋಕ್ಕೆ ಹ್ಯಾಂಡ್ ವಾಶ್, ಅಂದರೆ ಹ್ಯಾಂಡ್ ವೇಟ್ ಇದ್ರ ಬಗ್ಗೆ ಹೇಳ್ತೀನಿ. ಸೊ ಇದು ಏನಂತ ಹೇಳಿದ್ರೆ, ಸೊ ಇದು ಹ್ಯಾಂಡ್ಸಿಗೆ ಲೈಕ್ ವೇಟ್. ಹ್ಯಾಂಡ್ ವಾಶ್ ಆ ಹ್ಯಾಂಡ್ ಕ್ರೀಮಾ? ಕ್ರೀಮ್, ಹ್ಯಾಂಡ್ ಕ್ರೀಮ್. ಓ ಶಿಟ್. ಇದು ಫುಲ್ ಇದು ಈ ಥರ ಮಾಡು. ವಾವ್ ಬೇಬ್, ಸ್ಮೆಲ್ಲಿಂಗ್ ಅಮೇಜಿಂಗ್. ಫುಲ್ ಮಾಡು. ಆಕ್ಚುಲಿ ದಿಸ್ ಇಸ್ ಹ್ಯಾಂಡ್ ಕ್ರೀಮ್ ರೈಟ್? ಓ ವೆರಿ ನೈಸ್ ಆಕ್ಚುಲಿ. ಬೆಸ್. ಆಕ್ಚುಲಿ ಇದು ಟ್ವಿಸ್ಟ್ ಏನಂದ್ರೆ ಇಬ್ರು ಒಂದೇ ತಂದಿದ್ದೀವಿ. ಇದಂತೂ ಕ್ರೇಜಿ. ಅದು ಸೇಮ್ ಕಿಟ್ ಕ್ಯಾಟ್ ಬಂದಿದ್ದೀವಿ. ಶಿಟ್. ನೆಕ್ಸ್ಟ್ ಈಸ್ ಬ್ಲ್ಯಾಕ್. ವಾಟ್ ಈಸ್ ದಟ್? ದಿಸ್ ಈಸ್ ಯು ವೇರ್ ಟೆಲಿಂಗ್ ಅಲ್ವಾ ನಿಮ್ಗೆ ಫಾರ್ಚುನರ್ ಕಾರಲ್ಲಿ ಹೋಲ್ಡರ್ ಇಲ್ಲ ಅಂತ. ಸೊ ಅದಕ್ಕೆ ಐ ಗಾಟ್ ಯು ದ ಕಾರ್ ಫೋನ್ ಅಂದ್ಕೊಂಡಿದ್ದೆ. ಸೊ ನನಗೆ ಆ್ಯಕ್ಚುಲಿ ನನ್ನ ಕಾರಲ್ಲಿ ಈ ವಿಡಿಯೋಸ್ ಮಾಡೋಕ್ಕೆ ಇದು ಇರಲಿಲ್ಲ. ಆ್ಯಕ್ಚುಲಿ ಇಟ್ ಈಸ್ ವೆರಿ ಯೂಸ್ಫುಲ್. ನೀವೇನು ತಂದಿದ್ದೀರಾ? ವೇಟ್, ಐ ವಿಲ್ ಶೋ. ಕ್ಲಿಪ್ಪು ಯಾವಾಗಲೂ ಮರ್ತೋಗ್ತೀನಿ ಅಂತ ನೆನ್ನೆ ನೈಟು ಫೈಟ್ ಮಾಡಿದೆ, ಕ್ಲಿಪ್ ಇಲ್ಲ ಅಂತ. ಐ ಬ್ರಾಟ್ ಯು. ಅದು ಹೌ ಈಸ್ ಇಟ್? ಮ್ಯಾಟ್ ಫಿನಿಶಿಂಗ್ ಕ್ಲಿಪ್. ಓಕೆ. ಓ ಬಟರ್ಫ್ಲೈ ಕ್ಲಿಪ್ ಗೈಸ್. ನೆಕ್ಸ್ಟ್ ಕಲರ್ ಈಸ್ ಬ್ಲೂ. ಓಕೆ. ಓಕೆ ಗೈಸ್, ಬ್ಲೂ ನಾನು ಆ್ಯಕ್ಚುಲಿ ಗರ್ಡ್ ತೊಗೊಂಬರ್ತೀನಿ. ಇದು ನಾನು ಹೇಳಿದೆ ಅವಾಗಲೇ ನಿನಗೆ, ಸಮಥಿಂಗ್ ಯು ಟುಕ್ ಇನ್ ಮೈ ಶಾಪ್ ಅಂತ. ಗೈಸ್ ಇಲ್ಲಿ ನೋಡಿ, ಇಲ್ಲಿ ನನಗೆ ಇವ್ರ ಶಾಪಲ್ಲಿ ತುಂಬ ಇಷ್ಟ ಆಗಿದ್ದು ಒಂದು ಶರ್ಟ್ ಮೇಲೆ ಒಂದು ಕೋಟ್ ಇತ್ತು. ಲುಕ್ ಎಟ್ ದಿಸ್. ಸೊ ದ ಕೋಟ್ ಸೇಸ್, ಐ ಡೋಂಟ್ ನೀಡ್ ಚಾಟ್ GPT, ಮೈ ಗರ್ಲ್ ಫ್ರೆಂಡ್ ನೋಸ್ ಎವ್ರಿಥಿಂಗ್. ಹೌದು, ಯು ನೋ ಎವ್ರಿಥಿಂಗ್. ನೋ ಯಾ. ಸೊ ಅದು ತುಂಬ ಇಷ್ಟ ಆಗಿ
ಆ್ಯಂಡ್ ನನಗೆ ಇದು ಶರ್ಟ್ ಸಿಕ್ಕಾಪಟ್ಟೆ ಇಷ್ಟ ಆಗಿ ಇವ್ರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ಲೂ ಅಂತ ತಗೊಂಬಂದೆ ಗೈಸ್. ಅದು ನನ್ನ ಶಾಪ್ಗೆ ಹೋಗ್ಬಿಟ್ಟು ನನ್ನ ಅಮೌಂಟಲ್ಲೇ ಶಿ ಇಸ್ ಗಿವಿಂಗ್ ಗಿಫ್ಟ್. ನೋ ಗೈಸ್, ಐ ಗಾಟ್ ಇಟ್ ಫ್ರಮ್ ಮೈ ಅಮೌಂಟ್. ಪರ್ಚೇಸ್ ಮಾಡಿರೋ ಬಿಲ್ ಕೊಡು. ಅಲ್ಲಿ ಯು ಆಸ್ಕ್ ನಾಗೇಶ, ಐ ಹ್ಯಾವ್ ಪರ್ಚೇಸ್ಡ್ ಇಟ್ ವಿತ್ ಮೈ ಅಮೌಂಟ್ ಓನ್ಲಿ. ನಮ್ಮ ಬ್ರ್ಯಾಂಡಲ್ಲಿ. ಸೊ ಕೊಟೇಶನ್ ಒಂದು ಹಾಕ್ಸಿದ್ದೆ, ಸಗದಾಗಿತ್ತು. ಸೊ ಈ ಥರದ ಟೀ ಶರ್ಟ್ಸ್ ನಮ್ಮ ಸ್ಟೋರ್ಸಲ್ಲಿ ಇವಾಗ ಅವೈಲಬಲ್. ಇಲ್ಲೂ ಪ್ರಮೋಷನ್ ಗೈಸ್, ಇಲ್ಲೂ ಬ್ರ್ಯಾಂಡ್ ಪ್ರಮೋಷನ್ ಅಂತ ಏನಿಲ್ಲ. ಆಮೇಲೆ ಮತ್ತೆ ಐ ಗಾಟ್ ಸಮಥಿಂಗ್ ಬ್ಲೂ. ಇವರು ತುಂಬ ಹೇರ್ ಕ್ರೀಮ್ ಯೂಸ್ ಮಾಡ್ತಾರೆ, ವಿಚ್ ಇಸ್ ಇಸ್ ಫೇವ್ರೆಟ್, ಪ್ಯಾರಾಸಿಟಮಲ್. ಬೇಬ್ ನೋಡಿ ಬೇಬ್, ಐ ಗಾಟ್ ನಿಮ್ಮ ಹತ್ರ ಇರ್ಲಿಲ್ವಲ್ಲ, ಖಾಲಿ ಆಗಿತ್ತಲ್ವಾ, ದೀಸ್ ಯೂಸ್ ಆಗುತ್ತೆ ನೋಡಿ ಗೈಸ್. ಓಕೆ, ಗಾಟ್ 2 ಬ್ಲೂ. ಇದು ಅಕ್ಸೆಪ್ಟೆಡ್. ನೀವೇನು ತಂದಿದ್ದೀರಾ? ಬ್ಲೂ ತಂದಿರಲ್ಲ, ಮುಗ್ದೋಗುತ್ತೆ. ಇಲ್ಲ ವೇಟ್. A few years later. ಗೈಸ್ ಏನು ಅಂದರೆ ಇಲ್ಲೇ ಮನೇಲಿ ಏನಾದರೂ ಥಿಂಗ್ಸ್ ಸಿಗುತ್ತಾ ಬ್ಲೂ ಕಲರ್ ಅಂತ ಹುಡುಕ್ತಾ ಇದ್ದಾರೆ. ನೋಡಿ ಏನು ಸ್ಕ್ಯಾಮ್ ಮಾಡ್ತಿದ್ದಾರೆ ನೋಡಿ. ಇದ್ರದ್ದು ಒಂದು ಸೀಕ್ರೆಟ್ ಇದೆ, ಐ ವಿಲ್ ಟೆಲ್ ಯು ಟುಡೇ. ಐ ಲವ್ ಇದ್ರದ್ದು ಸ್ಮೆಲ್ಲು ಸ್ಟುಪಿಡ್ ಹೆಂಗ್ ನೋಡ್ತಿರ್ತಾಳೆ ಅಂದ್ರೆ ಒಳ್ಳೆ ಅಡಿಕ್ಟೆಡ್ ತರ ನೋಡ್ತಿರ್ತಾಳೆ. ಇದು ಆಕ್ಚುಲಿ ಕ್ಲಾತ್ಸ್ ಅಲ್ಲಿ ಇಡೋದು, ನ್ಯಾಪ್ಥಲಿನ್ ಬಾಲ್ಸ್. ಅದನ್ನ ಇಟ್ಕೊಂಡು ಸ್ಮೆಲ್ ಮಾಡ್ತಾ ಇರ್ತಾಳೆ. ನೆಕ್ಸ್ಟ್ ಲೆವೆಲ್ ನೋಡು. ಅದು ಗೈಸ್ ಏನು ಗೊತ್ತಾ, ಆಕ್ಚುಲಿ ಇದು ಹೇಳಿ ಸ್ಮೆಲ್ ಮಾಡೋದು ಒಳ್ಳೇದಾ ಇಲ್ವಾ ಅಂತ, ಇಟ್ಸ್ ರಾಂಗ್ ಅಂತ ನಾನು 1000 ಸರಿ ಕೆಮಿಸ್ಟ್ರಿ ಸ್ಟೂಡೆಂಟ್, ಐ ನೋ ಇಟ್ ಇಸ್ ರಾಂಗ್ ಅಂತ, ಬಟ್ ಸ್ಟಿಲ್ ಓಕೆ ದೆನ್ ಐ ಬಾಟ್ ಯು. ಓಕೆ ಓಕೆ ವೇಟ್ ಓಕೆ. ಇದು ಹೊಸದ, ಇದು ಗೈಸ್ ನೋಡ್ತೀನಿ. ಹೊಸ ಓಪನ್ ಆಗಿದೆ ಗೈಸ್. ಸೊ ಇದು ಮನೆದು ಓಕೆನಾ, ಇಲ್ಲಿ ಸ್ಕ್ಯಾಮ್. ಬಟ್ ಇದು ಶೋರ್ ಆಗಿ ಇದು ಮನೆದಲ್ಲ, ಇದು ಮನೆದಾ? ಇಲ್ಲ. ಮತ್ತೆ ಇವಾಗ ನೀನು ಒಂದು ಕಲರ್ ಕೊಡಬೇಕಿತ್ತು, ಆಕ್ಚುಲಿ ಇರಲಿ ಅಂತ ತಗೊಂಬಂದೆ ಅಷ್ಟೇ. ಓಕೆ, ನೆಕ್ಸ್ಟ್ ಗ್ರೀನ್. ಗ್ರೀನ್ ದಿಸ್ ನಾಟ್ ಗೋನಾ ಯೂಸ್ ಟು ಮೀ. ಇದು ಮನೆಗೆ ಯೂಸ್ ಆಗುತ್ತೆ ಗೈಸ್. ತುಂಬ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಆ್ಯಂಡ್ ಇವ್ರದ್ದು ನಂದು ಏನಿದು? ಇದು ಫ್ಲೋರ್ ಮ್ಯಾಟ್ ಬೇಬ್. ಲುಕ್ ಎಟ್ ಇಟ್ ಗೈಸ್, ಸೋ ನೈಸ್. ಐ ರಿಯಲಿ ಲವ್ಡ್ ಇಟ್. ನೀವೇನು ತಂದಿದ್ದೀರಾ? ವೇಟ್, ನಿನಗೆ ಇಷ್ಟ, ನಾನು ನೋಡು ಪ್ರತಿಯೊಂದು ಥಿಂಗ್ಸು ನೀನು ಯೂಸ್ ಮಾಡೋವಂಥದ್ದೇ ತಂದಿದ್ದೀನಿ. ಅದು ನಾನು ಯೂಸ್ ಮಾಡಲ್ಲ, ಇದು ಮೈನಸ್ ಶೋರಾಗೆ ಇಲ್ಲ. ಸೊ ಅದೇ ಥರ ವೇಟ್ ಅದೊಂದೇ ತಂದಿಲ್ಲ ಗೈಸ್ ನಾನು. ಸೊ ಕ್ಯೂಟಾಗಿರೋ ಪರ್ಫ್ಯೂಮ್ ಗೈಸ್, ಇಟ್ಸ್ ಗ್ರೇಟ್. ಆ್ಯಕ್ಚುಲಿ ಇದೇನಂದರೆ ನನಗೆ ಇವರೇ ವಿನ್ ಗೈಸ್, ನಾನು ಇದನ್ನ ಒಪ್ಕೋತೀನಿ ಬಿಕಾಸ್ ವೆರಿ ಕ್ಯೂಟ್. ಸೊ ಪರ್ಫ್ಯೂಮ್ ಯೂಸ್ ಆಗುವಂಥ ಥಿಂಗ್, ಮತ್ತು ಫೇಸ್ ವಾಶ್, ಇವಳಂತೂ ಬ್ಯೂಟಿ ಅಂತೂ ನೆಕ್ಸ್ಟ್ ಲೆವೆಲು. ಪಿಂಕ್ ಓಕೆ, ಪಿಂಕ್ ಗೈಸ್ ನಾನು 2 ತೊಗೊಂಬಂದಿದ್ದೀನಿ. ನೀವು ತೊಗೊಂಬಂದ್ರಲ್ಲ ಫೇಸ್ ಮಾಸ್ಕ್. ಆಹಾ, ನಾನು ಫೇಸ್ ಮಾಸ್ಕ್ ಆ್ಯಂಡ್ ಬಾಡಿ ವಾಶ್. ಸೊ ನಾನು ಎಷ್ಟು ಕ್ಯೂಟ್ ಆಗಿರೋದು ಗೈಸ್, ನೀವು ಕರೆಕ್ಟಾಗಿ ಹೇಳಿ ಯಾರು ಕ್ಯೂಟ್ ಆಗಿರೋ ಥಿಂಗ್ಸನ್ನ ತೊಗೊಂಬಂದಿದ್ದಾರೆ ಅಂತ, ಆಯ್ತಾ? ಸೊ ಲುಕ್ ಅಟ್ ಮೈನ್, ನನ್ನ ನೋಡಲ್ವಾ? ಹೌದು, ನಿಮ್ದೇನು ಪಿಂಕ್ ಕಲರ್. ಮತ್ತೆ ಇನ್ನೊಂದು ಕಲರ್ ನೋಡೋದಕ್ಕೆ ಓಪನ್ ಆಗ್ಬಿಟ್ಟಾ? ಪಿಂಕ್ ವೇಟ್, ನಾನೆಲ್ಲ ಯೂಸ್ ಆಗೋವಂಥ ಥಿಂಗ್ಸೇ ತರ್ತೀನಿ, ಅದು ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಸಿ ಲುಕ್ ಅಟ್ ದಿಸ್ ಗೈಸ್. ಸೊ ಇದೇನಂದರೆ ಐ ಮಾಸ್ಕ್. ಸೊ ಇದೇನಂದರೆ ಇವಳು ಸ್ವಲ್ಪ ಸ್ಪೆಕ್ಸ್ ಎಲ್ಲ ಯೂಸ್ ಮಾಡ್ತಾಳೆ ಆ ಟೈಮಲ್ಲಿ, ಕಣ್ಣಿಗೆ ಒಂದು ಸ್ವಲ್ಪ ರೆಸ್ಟ್ ಇರಲಿ ಅಂತ ಕನ್ಸನ್ ಏನಂತಾರೆ ಅದು, ವಾಟ್ ಈಸ್ ದಟ್? ಕನ್ಸನ್. ಅದರಿಂದ ತೊಗೊಂಬಂದಿರೋದು. ಸೊ ಇದು ಫ್ರಿಜ್ಜಲ್ಲಿ ಇಟ್ಟು, ಸೊ ಇದು ಹೀಗೆ ಹಾಕ್ಕೊಂಡ್ರೆ ನಿಮಗೆ ಫುಲ್ ಕೋಲ್ಡ್ ಫೀಲಿಂಗ್ ಇರುತ್ತೆ. ವಾವ್, ನೈಸ್ ಅಲ್ವಾ? ಸೊ ಲೇಟ್ ನೈಟ್ ಮಲಗೋದು ಇವಳೆ. ಈ ಫಿಟ್ಸ್ ವಿಲ್ಲ, ಅದೇನು ಸ್ಪ್ಲಿಟ್ ವಿಲ್ಲ ಗೈಸ್. ಸ್ಪ್ಲಿಟ್ಸ್ ವಿಲ್ಲ ಯಾರ್ಯಾರು ನೋಡ್ತೀರಾ ಕಮೆಂಟ್ ಮಾಡಿ. ಹೂ ಇಸ್ ಯುವರ್ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಕಮೆಂಟ್. ಆ ಸ್ಟುಪಿಡ್ ಸೀಸನ್ ನೋಡೋರು ಎಲ್ಲರೂ ಸ್ಟುಪಿಡ್ ಥರನೇ ಆಡ್ತಿರ್ತಾರೆ, ಇದಂತೂ ಡ್ಯಾಮ್ ಶೋರ್. ನೆಕ್ಸ್ಟ್ ಲ್ಯಾವೆಂಡರ್ ನೋಡ್ಬಿಟ್ಟಿದ್ದಾಳೆ ಹೆಂಗೋ ಗೈಸ್. ಇವ್ರ ಹತ್ರ ಪೆನ್ ಇರಲಿಲ್ಲ, ಕ್ಯೂಟ್ ಪೆನ್. ಓಕೆ, ಸೊ ಅದು ಬಿಡು, ಪೆನ್ನು ಇದು. ಸಿ ಲುಕ್ ಅಟ್ ದಿಸ್, ಹೆಂಗಿತ್ತು ತಯಾರು ಮಾಡೋದು. ಹಾಂ, ಸೊ ಯಾರ್ದು ಕ್ಯೂಟ್ ಆಗಿದೆ ಅಂತ ನೀವು ಹೇಳಿ. ಇವಳು ಬಾಚಂಗೇನಂತೂ ಮಿಸ್ ಮಾಡ್ಕೊತಾ ಇರ್ತಾಳೆ, ಅದು ವಿತ್ ಕೀ ಚೈನ್. ಕ್ಯೂಟ್ ಆಗಿಲ್ವಾ? ವೆರಿ ಕ್ಯೂಟ್ ಆ್ಯಕ್ಚುಲಿ. ಇಟ್ ಇಸ್ ವೈಟ್. ಗೆಸ್ ವಾಟ್ ಇಸ್ ದಿಸ್? ನನಗಂತೂ ಯೂಸೇ ಆಗಲ್ಲ. ಸಿ ಅದರಲ್ಲಿ ಕಲರ್ ಚಾಲೆಂಜಲ್ಲಿ ನನಗೆ ಇಷ್ಟ ಆಗಿರೋ ಥಿಂಗ್ಸ್ ನಾನು ಕೊಡಬೇಕು. ಇದರಲ್ಲಿ ಔಟ್
ಇದು ನಿಮ್ಗೆ ಇಷ್ಟ ಇಲ್ವಾ? ಅದು ನನಗೆ ಇಷ್ಟ ಇದೆ. ಆ ಥರ ಥಿಂಗ್ಸ್ ನಂದು ಜಾಸ್ತಿ ಇದೆ. ಶರ್ಟ್ ಇಷ್ಟ ಇಲ್ವಾ? ಶರ್ಟ್ ನನಗೇನು ಇಷ್ಟ ಇಲ್ಲ. ಶರ್ಟ್ ನನ್ನ ಅಂಗಡಿ ತೊಗೊಂಬಂದು ಕೊಟ್ಟಿದ್ಯಾ, ಇದು ಇಷ್ಟ ಇಲ್ವಾ? ಅದು ಇಷ್ಟ ಇದೆ. ಬಟ್ ಇದು ಇಷ್ಟ ಇಲ್ವಾ? ಹೇಳೋದು ಕೇಳು, ಅದರಲ್ಲಿ 2 ಮೈನಸ್ ಇದೆ. ನಂದ್ರಲ್ಲಿ ನಾನು ಕೊಟ್ಟಿರೋದೆಲ್ಲ ನಿನ್ಗೆ ಯೂಸ್ಫುಲ್ ಆಗಿದೆ. ಗೈಸ್ ಇದು ನೋಡಿ ಗೈಸ್ ಎಷ್ಟು ಕ್ಯೂಟ್ ಆಗಿದೆ. ಸೋಪ್ ಟ್ರೇ ಅದು ವೈಟೇ ಅಲ್ಲ, ಕ್ರೀಮ್ ಅದು. ವೈಟ್ ಗೈಸ್ ಇದು ಹೇಳಿ, ಇದು ವೈಟಾ? ವೈಟ್ ಅಲ್ಲಿ ತುಂಬಾ ಶೇಡ್ಸ್ ಬರುತ್ತೆ ಬೇ. ವೈಟ್ ವೈಟ್ ಏನದು? ಇದು ನಿನಗೆ ಆಕ್ಚುಲಿ ಮೊನ್ನೆ ಇಲ್ಲ ಬಡ್ಸ್ ಇಲ್ಲ ಅಂತ ಕಿರ್ಚ್ತಾ ಇದ್ದೆ. ಸೊ ಐ ಬಾಟ್ ಯು. ಅವ್ರಿಗೂ ಯೂಸ್ ಆಗುತ್ತೆ ಗೈಸ್, ನನಗೂ ಯೂಸ್ ಆಗುತ್ತೆ. ಬಟ್ ಸೊ ಬೇಸಿಕಲಿ ಅವರಿಗೆ ಜಾಸ್ತಿ ಯೂಸ್ ಆಗೋದು. ಸೊ ಅವ್ರಿಗೆ ತಗೊಂಬಂದಿದ್ದಾರೆ ಇದು. ನೋ ವೇ, ಇದು ಇಬ್ಬರಿಗೂ ಯೂಸ್ ಆಗುತ್ತೆ. ಆಕ್ಚುಲಿ ಪಿಂಕ್ದು ನಿನ್ಗೆ ಇನ್ನೊಂದು ತಂದಿದೆ, ನಾನು ಮರ್ತೋದೆ. ಹೌದಾ? ಸೊ ಪಿಂಕ್ ಕ್ರಂಚಿ. ಸೊ ವೇಟ್ ಮತ್ತೆ ಇನ್ನೂ ಒಂದು ಪಿಂಕ್ ತಂದಿದ್ದೀನಿ ನಿನಗೆ. ಹ್ಯಾಂಡ್ ವಾಶ್ ಅದು ಮಾಯ್ಶ್ಚರೈಸರ್, ಬಾಡಿ ಲೋಷನ್. ಇವಳು ಆ್ಯಕ್ಚುಲಿ ನನಗೆ ಬಿಟ್ಟು ನಾನು ಹೋಗಿ ಶಾಪಲ್ಲಿ ವರ್ಕ್ ಎಲ್ಲ ಮಾಡಿ, ಶಾಪಲ್ಲಿ ವಿಡಿಯೋಸ್ ಮಾಡಿ, ಆಮೇಲೆ ಆಫ್ ವೇಗೆ ಬಂದು ಊಟ ಮಾಡೋಣ ಅಂತ 4 o'clock ಕರೆದ್ಲು. ಓಕೆ ಅಂತ ನಾನು 4 o'clock ಹೋಗಿ 4 o'clock ನಾನು ಶಾಪಿಂಗ್ ಸ್ಟಾರ್ಟ್ ಮಾಡಿದೆ. ಇವಳು ಅವಾಗ ಆಫ್ ಮಾಡಿ ಮತ್ತೆ ಶಾಪಿಂಗ್ ಮಾಡಿದ್ದು. ಸೊ ಯಾರು ಜಾಸ್ತಿ ತೊಗೊಂಡಿದ್ದಾರೆ ಅಂತ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್. ಓಕೆ, ನಂದಿನ್ನೂ ಇದೆ ಗೈಸ್. ಐ ಗಾಟ್ ಸಮ್ ಎಲ್ಲ ಕಲರ್, ಏನಾದರೂ ಕಲರ್ ಮಿಸ್ ಆದರೆ ಎಲ್ಲ ಇದು ನೆಕ್ಸ್ಟ್ ಲೆವೆಲ್. ಇದು ಎಲ್ಲ ಕಲರ್ ಇರೋದೊಂದು ತಗೊಂಡ್ಬಂದ್ಬಿಟ್ಟೆ ಗೈಸ್. ಸೇಫರ್ ಸೈಡ್. ಸೊ ಲೆಟ್ ಮೀ ಬಿ ಆನ್ ಸೇಫರ್ ಹಾಗಂತ ನಿನಗೂ ಇನ್ನೂ ಒಂದು ಪರ್ಫ್ಯೂಮ್ ತಂದಿದ್ದೀನಿ. ಇದು ಆ್ಯಕ್ಚುಲಿ ಅಮೇರಿಕನ್ ಪರ್ಫ್ಯೂಮ್. ಈ ಕಲರೇ ಇಲ್ಲ ಆ್ಯಕ್ಚುಲಿ ವಿತ್ ಲವ್. ಥ್ಯಾಂಕ್ ಯು ಬೇ. ಹಾಗಂತ ಇನ್ನು ಇವಳ ಥರನೇ ನಾನು ಡಿಪ್ಲೊಮೆಟಿಕ್ಕಾಗಿ ಯೋಚನೆ ಮಾಡಿ ಇವಳು ಯಾವ ಥರ ಎಲ್ಲ ಕಲರ್ಸು ಮಿಸ್ ಆದರೆ ಇರಲಿ ಅಂತ ಹೇಳಿದ್ದು, ಅದೇ ಥರ ನಾನು ಎಲ್ಲ ಕಲರ್ಸು ಇರಲಿ ಅಂತ ಬ್ರಷ್ ಓಪನ್ ಆಗಿಬಿಟ್ಟಿದೆಯಲ್ಲ ಪೇ. ನಾನೇ ಓಪನ್ ಮಾಡಿದ್ದು. ಓಕೆ, ಮತ್ತು ನನ್ನ ಚಾಕ್ಲೇಟ್ ಏನು ಗೊತ್ತಾ? ಓ ಇದು ಕ್ರೇಜಿ. ಸೊ ನಾವು ಆ್ಯಕ್ಚುಲಿ ಒಂದು 8 ಕಲರ್ಸ್ ಮಾತ್ರ ಹೇಳಿದ್ವಿ. ಸೊ 8 ಕಲರ್ಸ್ದು ಮಾತ್ರ ಮಾಡಿದ್ವಿ. ಇನ್ನು ಲಾಂಗ್ ಆಗಿದ್ರೆ ತುಂಬ ರಿಸ್ಕ್ ಆಗೋದು ಅನ್ನೋದು. ಬಟ್ ಏನು ಅಂದರೆ ಏನು ಇನ್ನೊಂದ್ರಲ್ಲಿ ಟ್ವಿನಿಂಗ್ ಆಗಿದ್ದೀವಲ್ಲ ಬೇ. ಕಿಟ್ಕ್ಯಾಟ್ ಸೇಮ್ ತೊಗೊಂಬಂದ್ವಿ. ಇದೂ ಮಿಲ್ಕಿ ಬಾರು ಸೇಮ್ ತರ. ಇದು ಆ್ಯಕ್ಚುಲಿ ಯೂಶಲಿ ನಾವು ತಿನ್ನೋದು ಕಿಟ್ಕ್ಯಾಟ್ ಇಲ್ಲ ಮಿಲ್ಕಿ ಬಾರ್ ತಿಂತಿದ್ವಿ ಅದ್ರ ರಿಗಾರ್ಡಿಂಗ್. ಸೊ ತುಂಬ ಜನ ಕಲರ್ ಚಾಲೆಂಜ್ ಮಾಡಿ ಅಂದಿರೋದಕ್ಕೆ ಮಾಡ್ತಿದ್ದೀವಿ. ನೆಕ್ಸ್ಟು ನಮ್ಮ ಲಾಗ್ಸಲ್ಲಿ ಯಾವ ಚಾಲೆಂಜನ್ನ ನೀವು ಮಾಡಿ ಅಂದರೆ ಶಾರಾಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದನ್ನು ಮಾಡ್ತೀವಿ. ಸೊ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅದೇ ಥರ ಸೊ ಇವಳು ಚೆನ್ನಾಗಿರೋ ಗಿಫ್ಟ್ಸ್ ಕೊಟ್ಲಾ, ನಾನು ಚೆನ್ನಾಗಿರೋ ಗಿಫ್ಟ್ಸ್ ಕೊಟ್ನಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಸೊ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.